ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ಹೇಮಾ. ನಮ್ಮ ಚಾನಲಿನ ಯಾರನ್ನ ಸಬ್ಸ್ಕ್ರೈಬ್ ಮಾಡ್ದಿರ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಇವತ್ತು ನಮ್ಮ ಹಳ್ಳಿ ಕಡೆ ತರಕಾರಿ ಸಾಂಬಾರು ಯಾವ ಥರ ಮಾಡ್ತಾರೆ ಅಂತ ನೋಡೋಣ. ತುಂಬ ಸುಲಭವಾಗಿ ಮಾಡ್ಕೊಬೋದು. ಬನ್ನಿ ಈಗ ತೊಗರಿಬೇಳೆ ಒಂದು ಕಪ್ನ ತೊಳೆದ್ಬಿಟ್ಟು ಚೆನ್ನಾಗಿ ಅದನ್ನು ಒಂದು ಹಾಫ್ ಆನ್ ಅವರ್ ನಾನು ನೆನೆಯಕ್ಕೆ ಇಡ್ತೀನಿ. ಆಮೇಲೆ ಸ್ವಲ್ಪ ಕಡಲೆಬೇಳೆ ಒಂದು 3 ಸ್ಪೂನ್, ಹೆಸರು ಬೇಳೆ ಒಂದು 3 ಸ್ಪೂನ್ ಅದನ್ನು ಹಾಕ್ಕೊಳ್ಳಿ. ಟೇಸ್ಟ್ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ. ಆಮೇಲೆ ತರಕಾರಿ ಏನೇನು ಬೇಕೋ ಅದನ್ನೆಲ್ಲ ಕಟ್ ಮಾಡ್ಕೊಳ್ಳಿ. ನಿಮ್ಗೆ ಯಾವ ತರಕಾರಿ ಬೇಕಾ. ಇಲ್ಲಿ ನೌಕಲ್, ಆಲೂಗಡ್ಡೆ, ಬೀನ್ಸು, ಮುಲ್ಲಂಗಿ ಕಟ್ ಮಾಡಿಕೊಂಡಿದ್ದೀನಿ. ಆಮೇಲೆ ಒಂದು ಗ್ಯಾಸ್ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡು ನಾವು ತೊಳೆದಿಟ್ಕೊಂಡಿರೋ ಬೇಳೆಗಳನ್ನೆಲ್ಲ ಸೇರಿಸ್ಕೊಂಡು ತೊಗರಿಬೇಳೆ, ಕಡಲೆಬೇಳೆ, ಹೆಸರು ಬೇಳೆ ಆಮೇಲೆ ತರಕಾರಿಗಳನ್ನೆಲ್ಲ ಸೇರಿಸ್ಕೊಳ್ಳಿ. ಆಮೇಲೆ ಉಪ್ಪು ಸ್ವಲ್ಪ, ಅರಿಶಿಣ ಪುಡಿ ಸ್ವಲ್ಪ, ಒಂದು ಅರ್ಧ ಸ್ಪೂನ್ ಆಯಿಲ್ ಹಾಕ್ಕೊಳ್ಳಿ. ಆಮೇಲೆ ಹುಳಿಗೋಸ್ಕರ ಒಂದು 2 ಟೊಮೆಟೊನ ಆ್ಯಡ್ ಮಾಡ್ಕೊಳ್ಳಿ. ಆಮೇಲೆ ಒಂದು 2-3 ವಿಸಿಲ್ ಬಂದಮೇಲೆ ಓಪನ್ ಮಾಡಿದರೆ ಫಸ್ಟ್ ಬೆಂದಿರೋ ಟೊಮೆಟೊನೆಲ್ಲ ಒಂದು ಸೈಡ್ಗೆ ಹಾಕಿ ಇಟ್ಕೊಂಬಿಡೋಣ. ಆಮೇಲೆ ನಿಮ್ಮ ಹತ್ರ ಇರೋ ನುಗ್ಗೆಕಾಯಿ ಇಲ್ಲಾಂದರೆ ಬದನೆಕಾಯಿ ಹಾಕ್ಕೊಳ್ಳಿ. ನನ್ನ ಹತ್ರ ನುಗ್ಗೆಕಾಯಿ ಇಲ್ಲ, ಬರೀ ಬದನೆಕಾಯಿ ಇದೆ, ಅದು ಮಾತ್ರ ನಾನು ಸೇರಿಸ್ಕೊತೀನಿ. ಅದನ್ನೇನು ಮುಚ್ಚೋದು ಬೇಡ, ಸುಮ್ಮನೆ 2 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಬದನೆಕಾಯಿನ. ನೋಡಿ, ಅದು ಅಷ್ಟೊತ್ತಿಗೆ ಬೇಯ್ತಾ ಇರಲಿ. ನಾವು ಅಷ್ಟೊತ್ತಿಗೆ ಖಾರ ರುಬ್ಕೊಳಕ್ಕೆ ಏನೇನು ಬೇಕೋ ಅದನ್ನೆಲ್ಲ ಇಂಗ್ರೀಡಿಯೆಂಟ್ಸ್ ನೋಡೋಣ. ಒಗ್ಗರಣೆಗೂ ಮತ್ತು ಖಾರ ರುಬ್ಕೊಳಕ್ಕೆ ಎರಡಕ್ಕೂ ತೋರಿಸ್ತಾ ಇದ್ದೀನಿ ನೋಡಿ. ನಾನಿಲ್ಲಿ ತೆಂಗಿನಕಾಯಿ, ಈರುಳ್ಳಿ, ಸಾಂಬಾರು ಪುಡಿ, ಜೀರಿಗೆ, ಈರುಳ್ಳಿ ಮತ್ತು ಕರಿಬೇಳೆ, ಬೆಡಗೆ ಮೆಣಸಿನ್ಕಾಯಿ, ಸಾಸಿವೆ. ಇಲ್ಲಿ ಬನ್ನಿ ಜಾರ್ಗೆ ಇವಾಗ ಬೇಯಿಸಿಕ್ಕಿರೋ ಟೊಮೆಟೊ ಮತ್ತು ಒಂದು ಸ್ವಲ್ಪ ತೆಂಗಿನಕಾಯಿ ಹಾಕ್ಕೊಳ್ಳಿ. 1 ಸ್ಪೂನ್ ಜೀರಿಗೆ ಹಾಕ್ಕೊಳ್ಳಿ. 2 ಸ್ಪೂನ್ ಸಾಂಬಾರು ಪುಡಿ ಹಾಕ್ಕೊಳ್ಳಿ. ಆಮೇಲೆ ನಾನು ಒಂದು ಈರುಳ್ಳಿನ ಫ್ರೈ ಮಾಡ್ಕೊಂಡಿದ್ದೀನಿ, ಟೇಸ್ಟ್ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ. ಅಷ್ಟೇ, ಅದನ್ನೆಲ್ಲ ರುಬ್ಕೊಂಬರೋಣ. ಆಮೇಲೆ ಗ್ಯಾಸ್ ಮೇಲೆ ಒಂದು ಸ್ಟವ್ ಇಟ್ಕೊಂಡು ಗ್ಯಾಸ್ ಮೇಲೆ ಕಡಾಯಿ ಇಟ್ಕೊಂಡು ಅದ್ರಿಗೆ ಸ್ವಲ್ಪ ಅರ್ಧ ಸ್ಪೂನ್ ಸಾಸಿವೆ ಹಾಕ್ಕೊಳ್ಳಿ. ಆಮೇಲೆ ಒಂದು 3 ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ. ಆಮೇಲೆ ಕರಿ ಲೀಫ್ ಸ್ವಲ್ಪ ಹಾಕ್ಕೊಳ್ಳಿ, ಕರಿಬೇವು ಸ್ವಲ್ಪ ಹಾಕ್ಕೊಳ್ಳಿ. ಆಮೇಲೆ ಒಂದು ಈರುಳ್ಳಿ ಹಾಕ್ಕೊಳ್ಳಿ. ಆಮೇಲೆ ಫ್ಲೇವರಿಗೋಸ್ಕರ ಇಲ್ಲಿ ಬೆಡಗೆ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ, ಅದು ಆಪ್ಷನಲ್ಲು. ಮತ್ತು ಇಲ್ಲಿ ಒಂದು 6-7 ಬೆಳ್ಳುಳ್ಳಿ ಹೆಸಳನ್ನ ಜಜ್ಜಿಬಿಟ್ಟು ಹಾಕ್ತೀನಿ, ಯಾಕೆ ಟೇಸ್ಟ್ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ. ಆಮೇಲೆ ರುಬ್ಬಿರೋ ಪೇಸ್ಟ್ನೆಲ್ಲ ಅದ್ರ ಸೇರಿಸ್ಕೊಂಡು ಅದ್ರಿಗೆ ನೀರು ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಳ್ಳಿ. ಆಮೇಲೆ ಇಲ್ಲಿ ಬೇಳೆ ಎಲ್ಲ ಅಷ್ಟೊತ್ತಿಗೆ ಬದನೆಕಾಯಿ ಎಲ್ಲ ಬೆಂದಿರುತ್ತೆ, ಅದನ್ನು ತಂದು ಎಲ್ಲ ಇದಕ್ಕೆ ಸೇರಿಸ್ಕೊಂಡೆಲ್ಲ ನೋಡಿದ್ರೆ ಚೆನ್ನಾಗಿ ಬೇಳೆ ಎಲ್ಲ ಬೆಂದಿದೆ. ಚೆನ್ನಾಗಿದ್ದಾಗೆಲ್ಲ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಇವಾಗ ಗಟ್ಟಿ ಇದೆಯಲ್ಲ ಅದ್ರ ಸ್ವಲ್ಪ ನೀರು ಸೇರಿಸ್ಕೊಳ್ಳಿ. ನೀರು ಸೇರಿಸ್ಕೊಂಡು ನಿಮಗೆ ಯಾವ ತೆಳುವಾಗಿ ಬೇಕಾ ಗಟ್ಟಿ ಆಗಬೇಕಾ ಸಾಂಬಾರು, ಅದೇ ಥರ ನೀರು ನೋಡಿಕೊಂಡು ಹಾಕ್ಕೊಳ್ಳಿ. ಇಲ್ಲಿ ನಂಗೆ ತೆಳುವಾಗಿರಲಿ. ಆಮೇಲೆ ಒಂದು ಅರ್ಧ ಸ್ಪೂನ್ ಇಲ್ಲಾಂದರೆ 1 ಸ್ಪೂನ್ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಇಲ್ಲಿ ಚೆನ್ನಾಗಿ ಕುದೀಲಿ. ನೋಡಿದ್ರೆ ಕುದೀತಾ ಇದೆ, ಚೆನ್ನಾಗಿ ಕುದೀಲಿ. ಇನ್ನೂ ಒಂದು 5 ನಿಮಿಷ ನೋಡಿದ್ರೆಲ್ಲ ಸಾಂಬಾರೆಲ್ಲ ಮೇಲೆ ತೇಲ್ತಾ ಇರುತ್ತೆ. ಆವಾಗ ನಮ್ಗೆ ಗೊತ್ತಾಗುತ್ತೆ ಸಾಂಬಾರು ರೆಡಿ ಆಗಿದೆ ಅಂತ. ನೋಡಿ, ಫ್ಲೇವರ್ ಘಮ ಘಮ ಅಂತ ಬರ್ತಾ ಇದೆ ನೋಡಿ. ಇದೇ ಥರ ಟ್ರೈ ಮಾಡಿ ಬೇಳೆ ಸಾರು ಯಾವ ಥರ ಬಂತು ಅಂತ ಹೇಳಿ. ಬನ್ನಿ ಸರ್ವ್ ಮಾಡಿ ನೋಡೋಣ ಟೇಸ್ಟ್ ಯಾವ ಥರ ಇದೆ ಅಂತ. ಅನ್ನಕ್ಕೆ ನಾನು ಸರ್ವ್ ಮಾಡಿದ್ದೀನಿ. ಇಲ್ಲಿ ಸಾಂಬಾರು ತರಕಾರಿ ಎಲ್ಲ ಹಾಕ್ಕೊಂಡು ಮುದ್ದೆಗೂ ಚೆನ್ನಾಗಿರುತ್ತೆ, ಮುದ್ದೆಗೂ ಹಾಕ್ಕೊತೀನಿ. ನಾನು ಇಲ್ಲಿ ಅನ್ನ ಸರ್ವ್ ಮಾಡಿದ್ದೀನಿ. ಸೂಪರಾಗಿದೆ ಟೇಸ್ಟ್. ಉಪ್ಪು ಖಾರ ಎಲ್ಲನೂ ಸರಿಯಾಗಿದೆ ನೋಡಿ. ಇಲ್ಲಿ ನನ್ನ ಮಗಳು ತಿಂತಾ ಇದ್ದಾಳೆ. ಇದೇ ಥರ ಹಳ್ಳಿ ಸ್ಟೈಲ್ ಅಡುಗೆಗಳು, ಸಾಂಬಾರ್ಸ್ ಏನೇನ ಬೇಕಂದರೆ ನಮ್ಮ ಪೇಜ್ನ ಇವಾಗೆ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಟಾಟಾ, ಬೈ ಬೈ, ಸಿ.